ನಮ್ಮ ಜೊತೆ ಕೆಂಗೇರಿಯ ಒಕ್ಕಲಿಗ ಶ್ರೀಗಳಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಶ್ರೀಗಳೇ, ಕನ್ನಡದ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ದ್ವಿಭಾಷಾ ಬಗ್ಗೆನೂ ಕೂಡ, ತ್ರಿಭಾಷೆನೂ ಕೂಡ ಬೇಕು ಅಂತನೂ ಕೂಡ ತಾವು ಮತ್ತೊಮ್ಮೆ ಆ ಮಾತನ್ನು ಹೇಳಿದ್ರಿ. ಏನ್ ಶ್ರೀಗಳೇ, ನಿಜವಾಗ್ಲೂ ಕೂಡ ಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ಬಹಳ ಚರ್ಚೆ ಆಗ್ತಾ ಇದೆ. ಇವತ್ತು ಕನ್ನಡ ರಾಜ್ಯೋತ್ಸವನ ಬಹಳ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡದ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಬೆಳಿಬೇಕು ಅನ್ನೋದಾದ್ರೆ ಎಲ್ಲ ಭಾಷೆಗಳನ್ನು ಕೂಡ ಕಲಿಬೇಕಾಗುತ್ತೆ. ನಾವು ಕನ್ನಡ ಭಾಷೆಯನ್ನ ಮಾತೃಭಾಷೆಯಾಗಿ ಕಲಿತು ಜ್ಞಾನವೃದ್ಧಿ ಮಾಡಿಕೊಳ್ಳುವ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನ ಕಲಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಮಾಡುವಂತ ಒಂದು ಸಾಮರ್ಥ್ಯ ವೃದ್ಧಿಸಬೇಕು. ಹಾಗೆ ವಿಶೇಷವಾಗಿ ಇವತ್ತು ಏನು ದ್ವಿಭಾಷಾ ಸೂತ್ರ, ತ್ರಿಭಾಷಾ ಸೂತ್ರ ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ. ಅದರಲ್ಲಿ ವೈಯಕ್ತಿಕವಾಗಿ ನಮ್ಮ ಮಕ್ಕಳು ಅನೇಕ ಭಾಷೆಗಳನ್ನ ಕಲಿತ್ರೆ ಅವರ ಜ್ಞಾನ ಸಂಪಾದನೆ ಹೆಚ್ಚಾಗುತ್ತೆ, ಜ್ಞಾನ ವಿಸ್ತರಣೆ ಆಗುತ್ತೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ, ವಿಶೇಷವಾಗಿ ದೆಹಲಿ ಏನು ಉತ್ತರ ಭಾಗದಲ್ಲಿ ಅನೇಕ ಉದ್ಯೋಗಗಳನ್ನ, ಅವಕಾಶಗಳನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಸಂಕುಚಿತ ಭಾವನೆಯನ್ನು ಬಿಟ್ಟು ಕಲಿಯುವಂತ ಮಕ್ಕಳಿಗೆ ಅನೇಕ ಭಾಷೆಗಳನ್ನ ಕಲಿಸಿದರೆ ಆ ಮಕ್ಕಳ ಪ್ರೌಢಿಮೆ ಜಾಸ್ತಿ ಆಗುತ್ತೆ, ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಆದರೆ ಯಾವುದೇ ಭಾಷೆಗಳನ್ನ ಕಲಿಬೇಕಾದ್ರೆ ಎಳೆಯ ಮಕ್ಕಳಿಗೆ, ಎಳೆಯ ಮನಸ್ಸಿನ ಮೇಲೆ ಒತ್ತಡ ಹಾಕಬಾರದು ಅನ್ನೋದು ಆ ತಜ್ಞರ ಅಭಿಪ್ರಾಯ ಇರಬಹುದು. ಆ ಕಾರಣ ಅವರು ನಮಗೆ ದ್ವಿಭಾಷಾ ಸೂತ್ರ ಸಾಕು, ತ್ರಿಭಾಷಾ ಸೂತ್ರ ಬೇಡ, ಹಿಂದಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಾಮಾಜಿಕವಾಗಿ ಎಲ್ಲ ಜನಮಾನಸದಲ್ಲಿ ಇರುವಂತ ಭಾವನೆ ಏನಪ್ಪಾ ಅಂದ್ರೆ, ನಮ್ಮ ಮಕ್ಕಳು ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಬಹುಭಾಷಾ ಪಂಡಿತರಾದ್ರೆ ಹೆಚ್ಚಿನ ಜ್ಞಾನ ಸಂಪಾದನೆ ಕೂಡ ಆಗುತ್ತೆ, ಮತ್ತೆ ನಾಡಿನ ಕೀರ್ತಿಯು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಹಿಂದಿ ಭಾಷೆಯನ್ನು ಕೂಡ ಕಲಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು. ಹಿಂದಿ ರಾಷ್ಟ್ರ ಭಾಷೆ, ಆ ಭಾಷೆಯನ್ನು ಕಲಿತ್ರೆ ಯಾವುದೇ ಹಾನಿ ಯಾರಿಗೂ ಆಗೋಲ್ಲ. ಆದ್ರೆ ಒತ್ತಡ ಇರ್ತಾ ಇದ್ದಾರೆ, ಹಿಂದಿ ಏರಿಕೆಯನ್ನ ಅನಿವಾರ್ಯವಾಗಿ ಕಲಿಯಲೇಬೇಕು ಅಂತೇಳಿ. ಬೇಡವಾದ ಮನಸ್ಸುಗಳಿರ್ತವೆ, ಬೇಡವಾದಂತ ವಾತಾವರಣ ಇರುತ್ತೆ. ಒತ್ತಡ ಹೇರೋದು ಎಷ್ಟು ಸರಿ ಅಂತ ಇಲ್ಲ. ಎಳೆಯ ನಾನು ಈಗಾಗಲೇ ಹೇಳಿದೆ, ಎಳೆಯ ಮನಸ್ಸಿನ ಮೇಲೆ ನೀವು ಆ ಭಾಷೆ ಕಲೀರಿ, ಈ ಭಾಷೆ ಕಲೀರಿ ಅಂತ ಒತ್ತಡ ಹಾಕೋದು ತಪ್ಪು. ಆದರೆ ವೈಯಕ್ತಿಕವಾಗಿ, ಐಚ್ಛಿಕವಾಗಿ ಯಾರಾದ್ರೂ ಭಾಷೆಯನ್ನು ಕಲಿಯೋದಾದ್ರೆ ಆ ಭಾಷೆಗೆ ಪ್ರೋತ್ಸಾಹ ಕೊಟ್ಟರೆ ಅನುಕೂಲ ಅಂತ ಅನಿಸುತ್ತೆ. ಉದಾಹರಣೆಗೆ ನಮ್ಮದೇ ಒಂದು ಸೂತ್ರನ ಹೇಳಬೇಕು ಅಂದ್ರೆ, ಈಗ ಹಿಂದಿ ಭಾಷೆಯನ್ನು ಕೂಡ 3ನೇ ಭಾಷೆಯಾಗಿ ಕಲಿಸಬೇಕು ಅನ್ನೋದು ಒಂದು ಕಡೆ ಒತ್ತಡ ಇದೆ. ಇದು ಒತ್ತಡ ಆಗುತ್ತೆ ಅಂತೇಳಿ ಇನ್ನೊಂದು ಕಡೆ ಚರ್ಚೆ ಇದೆ. ಈ 3ನೇ ಭಾಷೆ ತ್ರಿಭಾಷಾ ಸೂತ್ರದಲ್ಲಿ ಯಾವ ಮಕ್ಕಳಿಗೆ ಹಿಂದಿ ಭಾಷೆನ ಕಲೀಲಿಕ್ಕೆ ಕಷ್ಟ ಆಗುತ್ತೋ ಪರೀಕ್ಷೆ ಬೇಡ, ಅವರಿಗೆ ನೀವು ಪರೀಕ್ಷೆಗಳನ್ನ ಇಡಬೇಡಿ, ಕಲೀಲಿಕ್ಕೆ ಅವಕಾಶ ಕೊಡಿ ಅಷ್ಟೇ. ಆ ಭಾಷೆ ಮೇಲೆ ಯಾವುದೇ ಎಕ್ಸಾಮಿನೇಷನ್ ಮಾಡೋದು ಬೇಡ. ಕನ್ನಡ ಮತ್ತು ಇಂಗ್ಲಿಷ್ ನೀವು ಎಕ್ಸಾಮ್ ಮಾಡಿ ಅದಕ್ಕೆ ಎಲಿಜಿಬಿಲಿಟಿ ಫಿಕ್ಸ್ ಮಾಡಿ. ಆದರೆ ಹಿಂದಿ ಭಾಷೆ ಕಲಿಯುವಂತ ಸಮಯದಲ್ಲಿ ಜಸ್ಟ್ ಅವರಿಗೆ ನೀವು ಟೀಚ್ ಮಾಡಿ ಕಲೀಲಿಕ್ಕೆ ಆಸಕ್ತಿ ಇರೋ ಸ್ವಲ್ಪ ಕಲ್ತ್ಕೊಂತಾರೆ. ಆದರೆ ಅದರ ಮೇಲೆ ಎಕ್ಸಾಮಿನೇಷನ್ ಇಟ್ಟಾಗ ಮಕ್ಕಳ ಮೇಲೆ ಒತ್ತಡ ಅಂತ ಬರುತ್ತೆ. ಅಯ್ಯೋ ನಾನು ಪಾಸ್ ಆಗಬೇಕು, ಓದ್ಲಿಕ್ಕೆ ಬರೋಲ್ಲ, ನನಗೆ ಬರೀಲಿಕ್ಕೆ ಬರೋಲ್ಲ, ಅರ್ಥ ಆಗ್ತಾ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಎಕ್ಸಾಮಿನೇಷನ್ ಬೇಡ, ಕಲೀಲಿ ಅವಕಾಶ ಕೊಡಿ. ಬೆಂಗಳೂರು ಬಹುಭಾಷಿಕರ ನಾಡಾಗ್ಬಿಟ್ಟಿದೆ, ಎನ್ನಡ ಎಕ್ಕಡ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಕನ್ನಡ ಅಸ್ತಿತ್ವದ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಾವು ಏನು ಹೇಳಕ್ ಬಯಸ್ತೀರಿ ಕನ್ನಡ ಮನಸ್ಸುಗಳಿಗೆ? ನಿಜವಾಗ್ಲೂ ಹೇಳಬೇಕು ಅಂದ್ರೆ, ನಾನು ಈಗಾಗಲೇ ಹೇಳಿದೆ ಆ ಕಾರ್ಯಕ್ರಮದಲ್ಲಿ, ಕನ್ನಡ ಭಾಷಿಕರೇ ಇವತ್ತು ಅನ್ಯ ಭಾಷೆಗಳ ಕಡೆ ವಿಶೇಷ ಒಲವನ್ನು ತೋರ್ತಾ ಇದ್ದೀವಿ. ಮಾತೃಭಾಷೆಯನ್ನ, ತಾಯಿ ಭಾಷೆಯನ್ನ, ಬೇರು ಭಾಷೆಯನ್ನ ಮರೆಯುವಂತ ಸಂದರ್ಭ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ನಾನು ಎಲ್ಲ ಕನ್ನಡದ ಮನಸ್ಸುಗಳಲ್ಲಿ ವಿನಂತಿ ಮಾಡ್ಕೊತೇನೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಕನ್ನಡದ ಬಳಕೆಯನ್ನು ಮಾಡ್ತಾ ಹೋದ್ರೆ ಈ ಕನ್ನಡ ನಾಡನ್ನ, ಭಾಷೆಯನ್ನ ಉಳಿಸಿದಾಗೆ ಆಗುತ್ತೆ. ನೀವೇ ಅನ್ಯ ಭಾಷಿಕರಿಗೆ ಹೆಚ್ಚಿನ ಒಲವನ್ನು ತೋರಿ ಮಾತೃಭಾಷೆಯನ್ನು ಮರಿತಾ ಹೋದ್ರೆ ಆಗ ನಮ್ಮ ಭಾಷೆಗೆ ನಾವೇ ಕಲ್ಲು ಹಾಕಿದಾಗೆ ಆಗುತ್ತೆ. ಇವತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣಕ್ಕೆ ಹೆಚ್ಚು ಅವಕಾಶ ಕೊಡ್ತಾ ಇದ್ದೀರಿ. ಯಾಕೆಂದ್ರೆ ಇವತ್ತು ಸ್ಪರ್ಧಾತ್ಮಕ ಯುಗ ಇದೆ, ನಮ್ಮ ಮಕ್ಕಳು ಕೂಡ ಇಂಗ್ಲಿಷ್ ಕಲಿಬೇಕು ಅನ್ನೋ ಆಸಕ್ತಿ ಇದೆ. ಆದರೆ ಮಾತೃಭಾಷೆಯ ಮೂಲಕ ಕನಿಷ್ಠ SSLC ತನಕ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟರೆ ಆ ಮಕ್ಕಳಿಗೆ ಜ್ಞಾನ ಸಂಪಾದನೆ ಕೂಡ ಆಗುತ್ತೆ, ಭಾಷೆ ಮೇಲೆ ಹಿಡಿತನೂ ಕೂಡ ಉಳಿಯುತ್ತೆ, ಮತ್ತೆ ಮುಂದೆ ನಮ್ಮ ಭಾಷೆ ಅಳಿಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಇದು ಕೆಂಗೇರಿಯ ಒಕ್ಕಲಿಗ ಶ್ರೀಗಳ ಮಾತು. ಬೆಂಗಳೂರಿನಿಂದ ಕ್ಯಾನಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.